ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಶಿಲ್ಪಾ ಸವಿರುಚಿ ಚಾನಲ್ಗೆ ಸುಸ್ವಾಗತ. ಇವತ್ತೊಂದು ಒಳ್ಳೆ ಗ್ರೀನ್ ಪೀಸ್ ಮತ್ತು ಕ್ಯಾಪ್ಸಿಕಮ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: 1 ಬಟ್ಲು ಗ್ರೀನ್ ಪೀಸ್, 1 ಕ್ಯಾಪ್ಸಿಕಮ್. ಇದು ತುಂಬ ರುಚಿಯಾಗಿರುತ್ತೆ. ಚಪಾತಿ, ದೋಸೆ, ರೊಟ್ಟಿ, ಪೂರಿ, ಇಡ್ಲಿ, ದೋಸೆ ಎಲ್ಲದಕ್ಕೂ, ಅನ್ನಕ್ಕೂ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. 1 ಬಟ್ಲು ಗ್ರೀನ್ ಪೀಸು, ಒಂದು ಕ್ಯಾಪ್ಸಿಕಮ್ಮು ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ನ ಫಸ್ಟ್ ಇದಕ್ಕೆ ಸ್ವಲ್ಪ 2 ಲೋಟ ಇಲ್ಲ 1 ಲೋಟ ನೀರು ಹಾಕ್ಬಿಟ್ಟು ಈ ಥರ ಚಿಕ್ಕ ಪಾತ್ರೆಯಲ್ಲಿ ದೊಡ್ಡದಾಗಿ ಕಟ್ ಮಾಡಿರೋಂಥ ಈರುಳ್ಳಿ, ಟೊಮೊಟೊ, ಬಾದಾಮಿ ಮತ್ತು ಗೋಡಂಬಿ ನಿಮ್ಮ ಅಳತೆಗೆ ಅನುಗುಣವಾಗಿ ತಗೊಳ್ಳಿ, ಎಷ್ಟು ಮಾಡ್ತೀರೋ ಅಷ್ಟು. ಮತ್ತು ಸ್ವಲ್ಪ ಮಸಾಲ ಪದಾರ್ಥ: 2 ಏಲಕ್ಕಿ, 4ರಿಂದ 8 ಕರಿಮೆಣಸು, 2 ಲವಂಗ, ಸ್ವಲ್ಪ 2ರಿಂದ 3 ಪೀಸು ಚಕ್ಕೆ. ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಬೇಯಿಸ್ಕೊಳ್ಳೋದು. ಇದನ್ನು ಬೇಯಿಸಿ ತಣ್ಣಗೆ ಹಾಕಿ ಬಿಡಬೇಕು. ಈ ಥರ ಮಿಕ್ಸ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಡಬೇಕು. ಮತ್ತು ಈ ಕಡೆ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಕ್ಯಾಪ್ಸಿಕಮ್ ಮತ್ತು ಗ್ರೀನ್ ಪೀಸ್ಗೆ ಕಾದಿರುವಂಥ ಬಾಣಲೆಗೆ 1ರಿಂದ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಕಾದಾದಮೇಲೆ ಜೀರಿಗೆ ಮತ್ತು ಸಾಸಿವೆ, ಕರಿಬೇವು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಚಟಪಟ ಸಿಡಿಬೇಕು. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಮತ್ತು 1 ಚಿಕ್ಕದಾಗಿ ಕಟ್ ಮಾಡಿರೋವಂಥದ್ದು 1 ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು, ಸ್ವಲ್ಪ ಕೆಂಪಗಾಗೋವರೆಗೂ. ಮತ್ತು ಗ್ರೀನ್ ಪೀಸ್ ಇರುತ್ತಲ್ಲ, ಬಟಾಣಿ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲಿದ್ದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸ್ವಲ್ಪ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿದರೆ ರುಚಿ ಚೆನ್ನಾಗಿರುತ್ತೆ. 1 ಕ್ಯಾಪ್ಸಿಕಮ್ ಹಾಕಿದ್ದೀನಿ, ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತು 1 ಟೊಮೊಟೊ ಹಾಕಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿರೋವಂಥದ್ದು. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕು, ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ರುಚಿ. ಜಾಸ್ತಿ ಇಟ್ಟರೆ ಸೀದೋಗ್ಬಿಡುತ್ತೆ. ಮತ್ತು ಬೇಯಿಸಿರ್ತೀವಲ್ಲ ಅದನ್ನೆಲ್ಲ ಈರುಳ್ಳಿ, ಟೊಮೊಟೊ, ಮಸಾಲ ಪದಾರ್ಥ, ಗೋಡಂಬಿ ಮತ್ತು ಬಾದಾಮಿ ಅದನ್ನು ಸೋಸಿಬಿಟ್ಟು ಎತ್ತಿಟ್ಕೊಳ್ಳೋದು. ನೀರನ್ನು ಸಪ್ರೇಟು ಮತ್ತು ಬೇಯಿಸಿರೋ ಅಂಥದ್ದು ಅದನ್ನು ಸಪ್ರೇಟು ಎತ್ತಿಟ್ಕೊಳ್ಳೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ಅನುಗುಣವಾಗಿ ರೆಡ್ ಚಿಲ್ಲಿ ಪೌಡರು, ಮತ್ತು ಸ್ವಲ್ಪ ಗರಂ ಮಸಾಲ ಪೌಡರು, ಸ್ವಲ್ಪ ಅರಿಶಿನ ಪೌಡರು, ಸ್ವಲ್ಪ ಧನಿಯಾ ಪೌಡರು. ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದಕ್ಕೊಂದು ಉಪ್ಪು, ಖಾರ ಎಲ್ಲ ಬೆರಿಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಬೇಯಿಸಿ ಎತ್ತಿಟ್ಟಿರ್ತೀವಲ್ಲ ಈರುಳ್ಳಿ, ಟೊಮೊಟೊ ಮತ್ತು ಗೋಡಂಬಿ, ಬಾದಾಮಿ, ಮಸಾಲ ಪದಾರ್ಥ ಇದಿಷ್ಟನ್ನು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಬೇಯಿಸಿ ಬಸ್ತಿರ್ತೀವಲ್ಲ ನೀರು, ಅದನ್ನು ಏನು ಚೆಲ್ಲೋದು ಬೇಕಾಗಲ್ಲ. ಇದಕ್ಕೆ ನೀರು ಹಾಕಬೇಕಲ್ಲ, ಅದೇ ನೀರು ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಇದಕ್ಕೆ ಹಾಕೋಣ. ಹಾಕ್ತಾಯಿದ್ದೀನಿ ನೋಡಿ. ಇದಕ್ಕೆ ಹಾಕಿದ ಮೇಲೆ ಅದೇ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ತೊಳೆದು ಹಾಕೋಣ. ಈ ಥರ ಹಾಕಿದ ಮೇಲೆ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೇ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು 1-2 ನಿಮಿಷ. ಮತ್ತು ಮೀಡಿಯಮ್ ಫ್ಲೇಮಲ್ಲಿ 1 ಕುದಿ ಕುದಿಸಿದ್ರೆ ಸಾಕು. ಜಾಸ್ತಿ ಕುದಿಸೋದೇನು ಬೇಕಾಗಲ್ಲ, 1 ಕುದಿ ಕುದಿಸಿದ್ರೆ ಸಾಕು. ಇದೇ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಆಗಿದೆ ನೋಡಿ, ಇವಾಗ ಕುದಿತಾ ಇದೆ. 1-2 ನಿಮಿಷ ಪ್ಲೇಟ್ ಮುಚ್ಚಿ ಬಿಡೋಣ. 1-2ರಿಂದ 3 ನಿಮಿಷ ಸಾಕು. ಕುದ್ದಿದೆ ನೋಡಿ. ಇವಾಗ ಇದಕ್ಕೆ ಕ್ರೀಮ್ ಬದಲು ನಾನು ಹಾಲಿನ ಕೆನೆ ಇರುತ್ತಲ್ಲ, ಅದನ್ನು 1-2 ದಿನದ ಹಾಲಿನ ಕೆನೆನ ಎತ್ತಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ಅದನ್ನು ಹಾಕ್ತಾಯಿದ್ದೀನಿ. ಕ್ರೀಮ್ ಇಲ್ಲ ಅಂದ್ರೂ ಈ ಥರ ಮಾಡಿ ನೋಡಿ, ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ. ಕ್ರೀಮ್ಗಿನ್ನ ಹೆಚ್ಚಾಗಿ ಬರುತ್ತೆ ಟೇಸ್ಟು ಕ್ರೀಮ್ ಹಾಕೋದಕ್ಕಿಂತ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಲಾಸ್ಟಲ್ಲಿ. ಇದು ಹಾಕಿದ ಮೇಲೆ 1 ಸಲ ಮಿಕ್ಸ್ ಮಾಡಬೇಕು.
ನೀವು ಈ ರೆಸಿಪಿನ ಮನೇಲಿ ಒಂದು ಸಲ ಟ್ರೈ ಮಾಡಿ. ನಿಮ್ಮ ಮನೇಲಿ ಇದೇ ಥರ ಮಾಡಿಕೊಟ್ರೆ ನಿಮಗೆ ಕ್ರೆಡಿಟ್ ಸಿಗ್ತಾನೆ ಇರುತ್ತೆ. ಮತ್ತೆ ಮತ್ತೆ ಇದೇ ಥರನೇ ಮಾಡಿ ಅಂತ ಏನೋ ಹೇಳ್ತಾರೆ. ತುಂಬ ರುಚಿಯಾಗಿರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.